ಸುಮಾರು 25 ವರ್ಷಗಳ ಬದಲಾವಣೆಗಳ ಬಗ್ಗೆ, ಸಾಹಿತ್ಯದ ಬಗ್ಗೆ ಮಾತಾಡೋದು ಅಂತಂದರೆ, ಶುರುವಾದಾಗಲೇ ನನಗೆ 50 ವರ್ಷ ಆಗಿತ್ತು. ಮತ್ತು ಈ ಕಾಲದಲ್ಲಿ ಎಷ್ಟು ಬೇಗ, ಎಷ್ಟು ತೀವ್ರವಾಗಿ ನಮ್ಮ ಸುತ್ತಲಿನ ಬದುಕಿನ ರೀತಿಯೇ ಬದಲಾವಣೆ ಆಗಿದೆ ಅಂತಂದರೆ, ಸಾಹಿತ್ಯದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಸಮಾಜದ ಬಗ್ಗೆ ಇದ್ದಂತಹ ಅನೇಕ ಪ್ರಶ್ನೆಗಳನ್ನು ಮತ್ತೊಂದು ಸಲ ಕೇಳ್ಕೊಳ್ಬೇಕಾಗಿ ಬಂದಿದೆ. ಇದು ತಪ್ಪಲ್ಲ, ಇದು ಅಗತ್ಯ. ಸಾಹಿತ್ಯ ಅಂದರೆ ಏನು? ಅದು ಯಾಕಿದೆ? ಸಾಹಿತ್ಯ ವಿಮರ್ಶೆಯ ಸ್ವರೂಪ ಏನು? ಸಂಸ್ಕೃತಿಗೂ ವಿಮರ್ಶೆಗೂ ಇರಬಹುದ ಸಂಬಂಧ ಏನು? ಕೊನೆಗೂ ಇದನ್ನೆಲ್ಲನೂ ಅಧ್ಯಯನ ಮಾಡ್ತಾ ಇರೋರು ಯಾರು? ಅವ್ರು ಯಾವ ಹಿನ್ನೆಲೆಯಿಂದ ಬಂದವರು? ಬರೆದಿರೋ ಸಾಹಿತ್ಯನ ಓದ್ತಾ ಇರೋರು ಯಾರು? ಇದೆಲ್ಲದ್ರ ಬಗ್ಗೆ ಮಾತಾಡೋಕೆ ನನಗಿರೋ ಅರ್ಹತೆ ಏನು? ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ನಮ್ಮೆಲ್ಲರಲ್ಲೂ ಒಂದು ಬಗೆಯ ತಲ್ಲಣ ಮತ್ತು ದಿಗ್ಭ್ರಮೆಗಳನ್ನು ಹುಟ್ಟಿಸಿರ್ತಕ್ಕಂಥ ಕಾಲ. ಒಂದು ರೀತಿಯಲ್ಲಿ ನೋಡೋಕೆ ಹೋದರೆ ಇದು ಕರ್ನಾಟಕ ಚರಿತ್ರೆಯಲ್ಲಿ ಬಹಳ ಆರೋಗ್ಯಕರವಾದ ಸಂದರ್ಭ ಆಗಬೇಕಾಗಿತ್ತು. ಆರೋಗ್ಯ ಆಗಿದೆ ಅಂತಲೇ ನಾನು ಅಂದ್ಕೊಳ್ಳೋದು. ಅದೇ ರೀತಿ ಅಷ್ಟೇ ಅನಾರೋಗ್ಯದ ಕಾಲವೂ ಆಗಿದೆಯಲ್ಲ, ಯಾಕೆ? ಅತ್ಯಂತ ಆರೋಗ್ಯದ ಸ್ಥಿತಿ, ಅತ್ಯಂತ ಅನಾರೋಗ್ಯದ ಸ್ಥಿತಿ ಎರಡೂ ಒಟ್ಟಿಗೆ ಸೇರಿರ್ತಕ್ಕಂಥ ಈ ಕಾಲ, ಈ ಸ್ಥಿತಿಗೆ ಇರತಕ್ಕಂಥ ಕಾರಣಗಳು, ಇವೆಲ್ಲದರ ನಡುವೆ ಸಾಹಿತ್ಯದಂಥ ಸಂಗತಿ ಬೆಳೆದು ಬಂದಿರುವ, ಈಗ ನಿಂತಿದ್ದು ಮತ್ತೆ ಬೆಳೆಯಬೇಕಾಗಿರುವ ಒಟ್ಟು ಸನ್ನಿವೇಶದ ಬಗ್ಗೆ ಯೋಚನೆ ಮಾಡೋದು ನಿಜವಾಗಲೂ ನಾವು ಸವಾಲು. ಇದು ಕೇವಲ ಸಾಹಿತ್ಯ ಕೃತಿಗಳ ಬಗ್ಗೆ, ಸಾಹಿತಿಗಳ ಬಗ್ಗೆ ಮಾತಾಡುವ, ಮೆಚ್ಚುವ, ತಿರಸ್ಕರಿಸುವ, ನಿರಾಕರಿಸುವ ಕೆಲಸ ಖಂಡಿತವಾಗಿ ಅಲ್ಲ. ಸಾಹಿತ್ಯಕ್ಕೆ ಸಮುದಾಯನೇ ಒಳಗೊಳ್ತಕ್ಕಂಥ ಪ್ರಶ್ನೆ ಕೂಡ ಹೌದು. ಇದು ಯಾಕೆ ಹೀಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತಾಡಿದ ಮೇಲೆ ಈ ಕಾಲದಲ್ಲಿ ಬರೆದ ಮುಖ್ಯರಾದ ಲೇಖಕರ ಮತ್ತು ಅವರಿಗಿದ್ದಂಥ ಹಿನ್ನೆಲೆಗಳ ಪ್ರಸ್ತಾಪನ ಆಮೇಲೆ ಮಾಡೋಣ. ಮೊದಲನೇದಾಗಿ, ಸುಮಾರು 50 ವರ್ಷಗಳಿಂದ ನನ್ನದೇ ಮಿತಿಗಳಲ್ಲಿ, ನನ್ನದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಆಗ್ತಾ ಇರೋ ಬದಲಾವಣೆಗಳನ್ನು ನೋಡ್ತಾ ಬಂದಿರೋ ನನಗೆ ಮೊದಲು ಎತ್ತಿ ಕಾಣೋ ಸಂಗತಿ ಅಂತಂದರೆ, ವರ್ಣ ಮತ್ತು ಲಿಂಗ ಎಂಬ ಪರಿಕಲ್ಪನೆಗಳು, ಅವುಗಳಲ್ಲಿರುವ ಅಸಮಾನತೆಯ ಫಲವಾದ ಹೋರಾಟಗಳು ಸ್ವಲ್ಪ ಮುನ್ನೆಲೆಗೆ ಬಂದು, ವರ್ಗದ ಪ್ರಶ್ನೆ, ಸಿರಿತನ ಬಡತನಗಳ ನಡುವಿನ ಅಂತರದ ಪ್ರಶ್ನೆ, ಅದು ಕಾಲದಿಂದ ಕಾಲಕ್ಕೆ ಹೆಚ್ಚಾಗ್ತಿರ್ತಕ್ಕಂಥ ಪ್ರಶ್ನೆ, ಇದು ಸ್ವಲ್ಪ ಹಿನ್ನೆಲೆಗೆ ಸರಿದಿದ್ದು ಈ ಕಾಲದ ಬಹಳ ಮುಖ್ಯವಾದ ಒಂದು ಸಂಗತಿ ಅಂತ ಕಾಣುತ್ತೆ. ಯಾವ ಕಲೆ ಅನ್ನುವ ಸಂಸ್ಥೆ ಈ ಎಲ್ಲವನ್ನೂ ಕೂಡ ಅರ್ಥ ಮಾಡಿಕೊಂಡು ಎಲ್ಲವನ್ನೂ ವಿರೋಧಿಸಬೇಕಾದತ್ತೋ, ಅದು ರಾಜಾಶ್ರಯವನ್ನು ಬಯಸಿದಾಗ, ಖಾಸಗಿ ಸಂಘ ಸಂಸ್ಥೆಗಳ ಆಶ್ರಯವನ್ನು ಬಯಸಿದಾಗ ಮಾಡಿಕೊಳ್ಳಬೇಕಾಗಿ ಬರುವಂತಹ ರಾಜಿಗಳು, ಒಪ್ಪಿಕೊಳ್ಳಬೇಕಾಗಿ ಬರುವಂತಹ ವಾಸ್ತವಗಳು ಆ ಬರವಣಿಗೆಯ ಮೇಲೆ ಯಾವ ರೀತಿ ಪ್ರಭಾವ ಬೀರಿದೆ? ಮುಂಚೆಯಿಂದ ಬರೀತಿದ್ದ ಲೇಖಕರ ಮೇಲೂ ಅಷ್ಟೇ, ಹೊಸದಾಗಿ ಬರೀತಿರ್ತಕ್ಕಂಥ ಲೇಖಕರ ಮೇಲೂ ಅಷ್ಟೇ. ಒಟ್ಟು ಸಮಾಜದ ಒಂದು ಶ್ರೇಣೀಕರಣದಲ್ಲಿ ಜಾತಿಯನ್ನೋ, ವರ್ಣವನ್ನೋ, ಲಿಂಗವನ್ನೋ ಸಮಾನತೆಯ ಕಡೆ ಚಲಿಸ್ತಾ ಇದ್ದೀವಿ ಅಂತ ಅಂದ್ಕೊಂಡಾಗಲೇ ಉಳ್ಳವರ ಮತ್ತು ಇಲ್ಲದವರ ನಡುವಿನ ಅಂತರ ಜಾಸ್ತಿ ಆದಾಗ ಕಲಾವಿದನಾದವನು ಯಾವ ಕಂಫರ್ಟ್ ಝೋನಲ್ಲಿ ಉಳ್ಕೋತಾನೆ? ಎಲ್ಲಿ ಉಳ್ಕೊಂಡಿದ್ದೆಲ್ಲವನ್ನು ನೋಡ್ತಾನೆ? ಅವನು ಅಥವಾ ಅವನಂಥ ಹಲವರನ್ನು ಪ್ರತಿನಿಧಿಸ್ತಕ್ಕಂಥ ಗುಂಪುಗಳು ಯಾವುದರ ಪರವಾಗಿ ಮಾತಾಡ್ತವೆ? ಅವುಗಳು ಬಯಸುವ, ಪಡೆದುಕೊಳ್ಳುವ ಪೇಟ್ರನೈಸ್ಗಳು, ಆಶ್ರಯಗಳು ಯಾವ ಬಗೆಯವು? ಈ ಪ್ರಶ್ನೆಗಳು ಕೇವಲ
ಸಾಹಿತ್ಯದ ಹೊರಗಿನ ಪ್ರಶ್ನೆಗಳಲ್ಲ. ಇವೆಲ್ಲ ಹೀಗಿದ್ದಾಗಲೂ ಕೂಡ ಸಾಹಿತ್ಯ ಹೇಗಿರಬೇಕೋ ಹಾಗಿದ್ದೇ ಇರುತ್ತೆ ಅಂತ ಅನ್ನೋದು ಕೇವಲ ಒಂದು ಭ್ರಮೆ ಅಂತ ಕಾಣುತ್ತೆ. ನಾವು ಯಾವುದರ ಜೊತೆಯಲ್ಲಿದ್ದುಕೊಂಡು ಇದೆಲ್ಲವನ್ನು ಮಾಡುತ್ತಿದ್ದೇವೆ ಎನ್ನುವುದು, ಯಾವ ನೆಲೆಗಳಲ್ಲಿ ನಿಂತುಕೊಂಡು ಇದೆಲ್ಲವನ್ನು ಮಾಡ್ತಾ ಇದ್ದೀವಿ ಅನ್ನೋದು, ನಾವು ಸೃಷ್ಟಿಸುವ ಕಲೆಗಳ ಸ್ವರೂಪವನ್ನು ಕೂಡ ಖಂಡಿತವಾಗಿ ಪರಿಣಮಿಸುವುದನ್ನು, ತೀರ್ಮಾನ ಮಾಡುವುದನ್ನು ನಾವೆಲ್ಲ ಕೂಡ ಬಲ್ಲೆವು. ಆ ದೃಷ್ಟಿಯಿಂದ ನೋಡಿದಾಗ ಈ ಬಂಡವಾಳ, ದ ಕ್ಯಾಪಿಟಲ್ ಅನ್ನೋದು ವಿಶ್ವವ್ಯಾಪಿಯಾಗಿ ಮತ್ತು ಭಾರತ ವ್ಯಾಪಿಯಾಗಿ ಮತ್ತು ಕರ್ನಾಟಕ ವ್ಯಾಪಿಯಾಗಿ ನಮ್ಮ ಬದುಕನ್ನು ಆವರಿಸಿರುವ ಬಗೆಗಳನ್ನು ಅರ್ಥ ಮಾಡಿಕೊಳ್ಳದೆ, ಅದು ಎಲ್ಲದರ ಹಿಂದೆಯೂ ತನ್ನ ಮುಖವನ್ನು ಹೊಂದಿರುವ, ನಾನೆಕ್ ಸಲ ಹೇಳಿರೋ ಹಾಗೆ, ಹುಲಿಯ ಉಗುರುಗಳನ್ನು ನಾವು ನೋಡಿ ಹುಲಿಯನ್ನೇ ನೋಡದೇ ಇರುವಂಥ ಒಂದು ಸನ್ನಿವೇಶ ಇರುತ್ತೆ. ನಾವು ಕಾಣುವ ಉಗುರುಗಳನ್ನು ನೋಡಿ ಅದರ ಜೊತೆ ಜಗಳ ಆಡ್ತಿರ್ತೀವಿ, ಆದರೆ ಉಗುರುಗಳ ಹಿಂದಿನ ಹುಲಿ ನಮಗೆ ಕಾಣದಂತೆ ನಿಂತ್ಕೊಂಡು ಕೆಲಸ ಮಾಡ್ತಾ ಇರುತ್ತೆ. ಯಾವ ಪಕ್ಷ ಅಧಿಕಾರದಲ್ಲಿದ್ದರೂ ಕೂಡ, ಯಾವ ಧರ್ಮದ ಮೇಲುಗೈಯನ್ನು, ಯಾವ ಜಾತಿಯ ಮೇಲುಗೈಯನ್ನು ಬಯಸಿದರೂ ಕೂಡ, ಈ ಎಲ್ಲ ಪಕ್ಷ ಧರ್ಮ ಎಲ್ಲವನ್ನೂ ಕಂಟ್ರೋಲ್ ಮಾಡ್ತಕ್ಕಂಥ ಸಂಗತಿ ಹಣ ಎನ್ನುವುದನ್ನು ಮರೆತಾಗ, ಆರ್ಥಿಕತೆ ಎನ್ನುವುದನ್ನು ಮರೆತಾಗ, ಮರೆಯಲ್ಲ ಅಂತ ಹೇಳ್ಕೊಂಡು ಬಾಯಲ್ಲಿ ಅದರ ಬಗ್ಗೆ ಮಾತಾಡ್ತಿದ್ರೂ ಕೂಡ ಅದರ ಬಗ್ಗೆ ಖಚಿತವಾಗಿ, ತೀವ್ರವಾಗಿ, ಪ್ರಾಮಾಣಿಕವಾಗಿ ವಿರೋಧವನ್ನು ತೋರಿಸದೆ ಹೋದಾಗ, ಅದರ ನೆರವನ್ನೇ ನಾವು ಪಡ್ಕೊಳ್ತಾ ಹೋದಾಗ ಉಂಟಾಗ್ತಕ್ಕಂಥ ಅಪಾಯ ಇದೆಯಲ್ಲ, ಅದು ನನಗೆ 25 ವರ್ಷಗಳ ಅವಧಿಯಲ್ಲಿ ಕಂಡಿರುವ ಬಹಳ ಮುಖ್ಯವಾದ ಮೊದಲ ಬದಲಾವಣೆ. ಅದರಿಂದನೇ ನಮಗೆ ಈ ಶಕ್ತಿ ಕೇಂದ್ರಗಳು ಯಾವುದು ಅನ್ನೋ ಪ್ರಶ್ನೆ ಕೇಳಿದಾಗ, ಆ ಶಕ್ತಿ ಕೇಂದ್ರ ರೆಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳುವುದು ಯಾವುದು ಮತ್ತು ನಿಜಕ್ಕೂ ರೆಪ್ರೆಸೆಂಟ್ ಮಾಡ್ತಾ ಇರೋದು ಯಾವುದು? ಧಾರ್ಮಿಕ ಸಂಸ್ಥೆಗಳು ಧರ್ಮ ಸೀಮಿತವಾಗಿ ಉಳಿದಿರಲ್ಲ, ಸಾಂಸ್ಕೃತಿಕ ಸಂಸ್ಥೆಗಳು ಸಂಸ್ಕೃತಿ ಸೀಮಿತವಾಗಿ ಉಳಿದಿರೋದಿಲ್ಲ, ಕೈಗಾರಿಕೆಗಳು ಕೇವಲ ಕೈಗಾರಿಕೆಗಳಾಗಿ ಉಳಿದಿರೋದಿಲ್ಲ, ಕೈಗಾರಿಕೆ ಮತ್ತು ತಜ್ಞರಾದವರು ತಮ್ಮ ತಜ್ಞತೆಯನ್ನು ಮಾರಾಟಕ್ಕಿಡುವಂತಹ ವಾಸ್ತವತೆ ಇದೆ. ಎಲ್ಲವನ್ನೂ ಕೆಲವರು ಕೊಂಡುಕೊಳ್ಳಬಹುದು ಅನ್ನೋ ಒಂದು ವಾಸ್ತವ ಇದೆಯಲ್ಲ, ಈ ವಾಸ್ತವದ ಬಗ್ಗೆ ನಾವು ಕಲಾವಿದರು ತೋರಿಸ್ತಾ ಇರ್ತಕ್ಕಂಥ ನಿರ್ಲಕ್ಷ್ಯ ತುಂಬ ಅಪಾಯಕಾರಿಯಾದ್ದು ಅಂತ ನನಗೆ ಅನಿಸುತ್ತೆ. ಹಿಂದೇನೋ ಇದಕ್ಕಿಂತ ಬಹಳ ಭಿನ್ನವಾಗಿತ್ತಾ ಅನ್ನೋ ಪ್ರಶ್ನೆ ಕೇಳಿದ್ರೆ ಉತ್ತರ ಹೌದು ಅಂತಲೇ ಹೇಳಬೇಕಾಗತ್ತೆ. ಶತ್ರುವನ್ನು ಗುರುತಿಸುವಂತಹ ಸನ್ನಿವೇಶಕ್ಕೂ, ಶತ್ರು ಕಣ್ಣಿಗೆ ಕಾಣದಂತೆ ಬಚ್ಚಿಟ್ಕೊಂಡಿರ್ತಕ್ಕಂಥ ಸನ್ನಿವೇಶಕ್ಕೂ, ಅಥವಾ ಕಣ್ಣಿಗೆ ಕಾಣೋದಕ್ಕೆ ಶಕ್ತಿ ಇದ್ದರೂ ಕೂಡ ಅದರ ಬಗ್ಗೆ ಸಂಪೂರ್ಣವಾದ ನಿರ್ಲಕ್ಷ್ಯ ತೋರಿಸೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಹಾಗೆಯೇ ಇವತ್ತಿನ 25 ವರ್ಷಗಳ ಬೆಳವಣಿಗೆ ನಮ್ಮಲ್ಲಿ ಅನೇಕರಿಗೆ ಗೊತ್ತಿರ್ತಕ್ಕಂಥದ್ದು ಧಾರ್ಮಿಕವಾದ ಮೂಲಭೂತವಾದ, ಆ ಮೂಲಭೂತವಾದದ ಪರಿಣಾಮವಾಗಿ ಉಂಟಾಗಿರ್ತಕ್ಕಂಥ ರಾಜಕೀಯದ ಸ್ಥಿತ್ಯಂತರಗಳು. ಯಾವುದು ಬೇಕು, ಯಾವುದು ಬೇಡ, ಧರ್ಮ, ಸಂಸ್ಕೃತಿ, ಗತಕಾಲ, ಸಾಹಿತ್ಯ ಪ್ರತಿಯೊಂದನ್ನು ಕೂಡ ಮರುವ್ಯಾಖ್ಯಾನ ಮಾಡುವುದರ ಮೂಲಕವೇ ಅದರ ಅಪಾಯಕಾರಿ ನೆಲೆಗಳನ್ನು ತೀವ್ರ ಮಾಡುವಂತಹ ಸಂಗತಿಯನ್ನು ಎದುರಿಸೋದು ಹೇಗೆ? ಇದು ಧರ್ಮದ ನಿರಾಕರಣೆಯಿಂದ ಸಾಧ್ಯ ಆಗೋದಿಲ್ಲ, ಅದನ್ನು ನಿರ್ಮೂಲನ ಮಾಡಬೇಕು ಅನ್ನೋ ವಾದ ಮಾಡೋದ್ರಿಂದ ಸರಿ ಹೋಗಿದೆ. ಅಂಥ ವಾದಗಳು ಕೇವಲ ಗಾಳಿಯಲ್ಲಿ ನಡೆಸುವ ಗುದ್ದಾಟಗಳಾಗಿ ನಮ್ಮ ಕಣ್ಣೆದುರುಗಡೆ ಕಾಣಿಸ್ತಾ ಇರುತ್ತೆ. ಇದು ಇಡೀ ಜನ ಸಮುದಾಯಗಳನ್ನೇ ಮರುಳು ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಮರುಳು ಮಾಡುವಿಕೆಯನ್ನು ತಡೆಯುವ ಶಕ್ತಿ ಲವಲೇಶವೂ ಇಲ್ಲದ ಕಲೆ ಮತ್ತು ಸಂಸ್ಕೃತಿಗಳನ್ನು ನಾವು ಸೃಷ್ಟಿಸ್ತಾ ಇದ್ದೀವಿ. ಅದ್ರ ಬಗ್ಗೆ ಮಾತಾಡ್ತಾ ಇರ್ಬೋದು, ಕತೆ ಬರಿತೀರಾ, ಪದ್ಯ ಬರಿತೀರಾ, ಮತ್ತೊಂದು ಮಾಡ್ತೀರಾ, ಅದರದ್ದು ಯಾವುದೂ ಕೂಡ ಎಲ್ಲಿಯೂ ಅಂಟುತ್ತಾ ಇಲ್ಲ. ಹಾಗೆಯೇ
ಧರ್ಮ ಎನ್ನುವುದರ ಮೊದಲಿಂದ ಇದ್ದಂತಹ ತಿಳುವಳಿಕೆ ಇದೆಯಲ್ಲ, ಭಕ್ತಿಯ ಅನುಭವದ ಆಯಾಮವಿತ್ತ ತಿಳುವಳಿಕೆ ಇದೆಯಲ್ಲ, ಅದು ಕೂಡ ಮಾರಾಟದ ಸರಕುಗಳಾಗಿ ನಮ್ಮ ಕಣ್ಣೆದುರುಗಡೆನೆ ಬದಲಾಗಿದೆ. ಯಾವುದು ಹುಸಿ ಯಾವುದು ದಿಟ ಎಂದು ಗುರುತಿಸಲಾಗದ, ಕಾಣಲಾಗದ, ಹೇಳಲಾಗದ ಒಂದು ವಾಸ್ತವ ನಮ್ಮನ್ನು ಕಾಡ್ತಾ ಇದೆ. ಇಲ್ಲಿ ನೈತಿಕತೆ ಮತ್ತು ಒಂದು ವ್ಯಕ್ತಿತ್ವದ ಘನತೆ, ಯಾವುದನ್ನು ಇಂಟೆಗ್ರಿಟಿ ಅಂತ ಕರಿತೀವಿ, ಇದು ಅಪಘಾತಕ್ಕೆ ಗುರಿಯಾದಂತಹ ಸನ್ನಿವೇಶ ಇದ್ದಾಗ ಆಳುವವರು ಆಳಿಸಿಕೊಳ್ಳುವವರು ಇಬ್ಬರೂ ಈ ಗುಣಗಳನ್ನು ಅಳವಡಿಸಿಕೊಳ್ಳುವುದು ಬಹಳ ಸಹಜ ಅನ್ನುವಂಥ ಒಂದು ವಾತಾವರಣ ಇದ್ದಾಗ ಈ ಸನ್ನಿವೇಶವನ್ನು ಒಟ್ಟಾಗಿ ಗ್ರಹಿಸುವುದು ಹೇಗೆ? ಮತ್ತು ನಾವು ತುಂಬ ತೀವ್ರವಾಗಿ ಎದುರಿಸಿರ್ತಕ್ಕಂಥ ಸಂಗತಿ ಅಂತಂದರೆ, ಜಾತ್ಯತೀತ ಸಮಾಜದ ಅಸ್ತಿತ್ವಕ್ಕೋಸ್ಕರ ಕನಸು ಕಾಣುತ್ತಲೇ ಜಾತಿ ಪದ್ಧತಿಯ ಅನಿವಾರ್ಯವನ್ನು ಉಳಿಸಿಕೊಳ್ಳುವುದು ಹೇಗೆ? ಅಂದರೆ ಜಾತಿ ಪದ್ಧತಿಯನ್ನು ಉಳಿಸಿಕೊಂಡೇ ಅದರಲ್ಲಿದ್ದಂತಹ ಶ್ರೇಣೀಕರಣಗಳನ್ನು ರಿಮೂವ್ ಮಾಡೋಕ್ಕೆ ಸಾಧ್ಯವಾಗುತ್ತಾ, ನಿರ್ಮೂಲನೆ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ಅದಕ್ಕೆ ಅದೇ ಕಾರಣವಾದಂತಹ ಶೋಷಣೆಯನ್ನು ತೆಗೆಯೋದಕ್ಕೆ ಸಾಧ್ಯವಾಗುತ್ತಾ? ಇವು ಕೇಳಿಕೊಳ್ಳುತ್ತಿದ್ದ ಪ್ರಶ್ನೆಗಳು. ಆದರೆ ಇವತ್ತಿನ ಕಲೆ, ಇವತ್ತಿನ ಸಾಹಿತ್ಯ ಈ ಪ್ರಶ್ನೆಗಳನ್ನು ಕೇಳಿಕೊಳ್ಳೋ ಅಗತ್ಯವೇ ಇಲ್ಲ ಅನ್ನೋ ಒಂದು ಸನ್ನಿವೇಶಕ್ಕೆ ಬಂದು ಮುಟ್ಟಿದೆಯೋ? ಕೇಳಿಕೊಂಡರೂ ಅದು ನಿಷ್ಪ್ರಯೋಜಕ, ಕೇಳಿಕೊಂಡರೂ ಅದು ತೋರಿಕೆ ಅನ್ನೋ ಸತ್ಯವನ್ನು ಮುಟ್ಟಿದೆಯೋ? ಅಂದರೆ ನಾನು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂದರೆ, ಕಲೆ ಮತ್ತು ಕಲಾವಿದ ತನ್ನ ಆತ್ಮಸಾಕ್ಷಿಯನ್ನೇ ಕಳ್ಕೊಂಡಾಗ ಸತ್ಯವನ್ನು ಅಥವಾ ಸತ್ಯದ ಹಲವು ಮುಖಗಳನ್ನು ಕಾಣುವುದಾದರೂ ಹೇಗೆ, ಅನಾವರಣ ಮಾಡೋದಾದರೂ ಹೇಗೆ? ಅನ್ಯವಂಚನೆಯನ್ನು ಗುರುತಿಸಬಹುದು, ಪ್ರಶ್ನಿಸಬಹುದು. ಆತ್ಮವಂಚನೆಯನ್ನು ಗುರುತಿಸೋದು, ಪ್ರಶ್ನಿಸೋದು ಹೇಗೆ? ಇದು ಕೇವಲ ಮಾರಲಿಸ್ಟ್ ಒಬ್ಬನ ಹಳಹಳಿಕೆ ಅಲ್ಲ. ಇದು ಅದರ ಆಚೆಗೂ ಇರತಕ್ಕಂತಹ ರಾಜಕೀಯ ಹುನ್ನಾರಗಳಿಗೂ, ರಾಜಕೀಯ ಅವಶ್ಯಕತೆಗಳಿಗೂ, ರಾಜಕೀಯ ಅವಕಾಶವಾದಕ್ಕೂ ಇರತಕ್ಕಂಥ ವ್ಯತ್ಯಾಸಗಳೇನು ಅನ್ನೋದನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನ ಕೂಡ ಆಗಿರುತ್ತೆ. ನನ್ನ ಅಸ್ತಿತ್ವ ಮತ್ತು ಅಸ್ಮಿತೆಗಳೆಲ್ಲವೂ ಈ ಥರದ ಸಂಗತಿಗಳ ಮೇಲೆಯೇ ಅವಲಂಬಿಸಿದೆ ಅಂತ ಹೇಳ್ತಕ್ಕಂಥ ಒಬ್ಬ ರಾಜಕಾರಣಿ ಇಡೀ ಸನ್ನಿವೇಶವನ್ನು ಮ್ಯಾನಿಪ್ಯುಲೇಟ್ ಮಾಡೋ ಬಗ್ಗೆ ಹೇಗಿರುತ್ತೆ? ಈ ರಾಜಕಾರಣದ ದೋಷಗಳನ್ನು ಗಟ್ಟಿಯಾಗಿ ಹೇಳುವಂಥ ಶಕ್ತಿಯನ್ನು ಕಳ್ಕೊಂಡು ತಾನು ಅದರದೇ ಭಾಗವಾಗಿರ್ತಕ್ಕಂಥ ಸಂಸ್ಕೃತಿ ಜೀವಿಗಳು ಹೇಗೆ ಅದನ್ನು ಇನ್ನಷ್ಟು ವಿಷಮಗೊಳಿಸ್ತಾ ಇದ್ದಾರೆ ಒಟ್ಟು ಸನ್ನಿವೇಶವನ್ನು ಅನ್ನೋದು ಒಂದು ಬಗೆಯ ಪ್ರಶ್ನೆ. ನನ್ನ ಸುತ್ತಲಿನ ಕಲಾವಿದ ಕೇಂದ್ರಿತವಾದಂತಹ ಸಂಸ್ಥೆಗಳಲ್ಲಿಯೂ ಕೂಡ ಈ ರೀತಿಯ ವಿಭಾಗ ಕ್ರಮವನ್ನು ಕಂಡಾಗ ಅಚ್ಚರಿ ಮತ್ತು ವಿಷಾದ ಎರಡೂ ಕೂಡ ಆಗುತ್ತೆ ಅಂತ ಕಾಣುತ್ತೆ. ಅಸ್ಮಿತೆ ಎನ್ನುವುದಕ್ಕೂ ಜಾತಿ ಕೇಂದ್ರಿತ ಅಸ್ಮಿತೆ ಅನ್ನೋದಕ್ಕೂ ವ್ಯತ್ಯಾಸವೇ ಇಲ್ಲದೆ ಇರತಕ್ಕಂಥ ಸನ್ನಿವೇಶವನ್ನು ಕಲೆ ಹೇಗೆ ಎದುರಿಸುತ್ತೆ, ಕಲೆ ಹೇಗೆ ಅದನ್ನು ನಿರ್ವಹಿಸುತ್ತೆ ಅಂತನ್ನೋ ಪ್ರಶ್ನೆ. ಇಷ್ಟೇ ಹೆದರಿಕೆ ಹುಟ್ಟಿಸಿರುವ ಇನ್ನೊಂದು ಸಂಗತಿ ಅಂತಂದರೆ, ಒಬ್ಬ ವ್ಯಕ್ತಿಯ ಸಾಮಾಜಿಕತೆ ಮತ್ತು ಒಬ್ಬ ವ್ಯಕ್ತಿಯ ವೈಯಕ್ತಿಕತೆ ಇವುಗಳೆರಡರ ಒಂದು ಸಮತೋಲನ ಇರಬೇಕು ಅಂತನ್ನೋ ಒಂದು ಸನ್ನಿವೇಶದಿಂದ ಸಾಮಾಜಿಕತೆಯ ಅನಗತ್ಯದ ಕಡೆ ಚಲಿಸ್ತಕ್ಕಂಥ ಒಂದು ಸಂಸ್ಕೃತಿ ಏನು ಮಾಡುತ್ತೆ? ಬೇಕು ಅನ್ನೋ ಬೇಡ ಅನ್ನಿ ಇಂಡಿವಿಜುವಾಲಿಟಿ ಅನ್ನುವುದು ವ್ಯಕ್ತಿತ್ವವಾಗಿ ಅಲ್ಲ, ವ್ಯಕ್ತಿ ಪ್ರಧಾನತೆಯಾಗಿ ಕಾಣಿಸ್ಕೊಂಡಾಗ, ಅದರ ವೈಭವೀಕರಣ ನಡೆಯೋದಕ್ಕೆ ಶುರುವಾದಾಗ ಒಬ್ಬ ವ್ಯಕ್ತಿತ್ವದ ಸಾಮಾಜಿಕ ನೆಲೆಗಳು, ಅದ್ರ ಬಗ್ಗೆ 4-5 ಜನ 8-10 ಜನ ಒಂದು ಗುಂಪು
ಮಾತಾಡ್ತಾನೇ ಇದ್ದರೂ ಕೂಡ ಅವರು ಆಡುವ ಮಾತುಗಳು ಮತ್ತು ಮಾತಾಡ್ತಿರುವ ಅವರೂ ಕೂಡ ಇವುಗಳ ಬಲಿಪಶುಗಳೇ ಆಗಿಬಿಟ್ಟಾಗ ಆ ಸನ್ನಿವೇಶದ ದುರಂತ ಯಾವ ಬಗೆಯದು? ಇದು ತಂತ್ರಜ್ಞಾನ ಇನ್ನೊಂದು ದಿಕ್ಕಿನಿಂದ ಮಾಡ್ತಾ ಇರ್ತಕ್ಕಂಥ ಆಕ್ರಮಣ ಯಾವ ಥರದ್ದಿದೆ ಅಂದರೆ, ಅದು ಖಾಸಗಿತನ ಅನ್ನುವುದರ ಪರಿಕಲ್ಪನೆಯನ್ನೇ ಪಕ್ಕಕ್ಕೆ ತಳ್ಳಿ ವ್ಯಕ್ತಿಯನ್ನು ಒಂದು ಯಂತ್ರದ ತಿರುಗುಮೊಳೆಯಾಗಿ ಕಾಗಿಂದ ವೀಲ್ ಮಾಡಿದಾಗ ಅವನು ಈ ಸನ್ನಿವೇಶದ ಬಿಕ್ಕಟ್ಟುಗಳನ್ನು ಹೇಗೆ ಎದುರಿಸ್ತಾನೆ? ಅವನು ತನ್ನ ಅಸ್ತಿತ್ವವನ್ನೇ ಕಳ್ಕೊಳ್ಳೋ ಈ ಪ್ರಕ್ರಿಯೆಯನ್ನು ರೆಕಗ್ನೈಸ್ ಮಾಡುವನ? ಯಾರೋ ಕೆಲವರು ತುಂಬ ಪ್ರಾಮಾಣಿಕವಾಗಿ ಇದನ್ನು ನೋಡಿ ಒಂದು ಕಲಾಕೃತಿಯನ್ನು ರಚಿಸಿದರೆ ಆ ಕಲಾಕೃತಿ ಈ ಸನ್ನಿವೇಶದಲ್ಲಿ ಸ್ವೀಕೃತವಾಗುವ ಬಗೆ ಹೇಗೆ? ಅದನ್ನು ಹೊಗಳಿ ಹೊನ್ನಶೂಲಕ್ಕೆ ಏರಿಸ್ತಾ ಇದ್ದೀವಿಯೇ ನಾವು? ಒಂದನ್ನು ಮೆಚ್ಚಿಕೊಂಡು ನಿರ್ವೀರ್ಯಗೊಳಿಸುವಂಥ ಒಂದು ಪ್ರಕ್ರಿಯೆ ಒಂದು ವ್ಯವಸ್ಥೆಯಲ್ಲಿ ಯಾವಾಗಲೂ ನಡೀತಾನೆ ಇರುತ್ತೆ. ಹಿಂದಿನ ಕಾಲದ ಆಸ್ಥಾನ ಕವಿಗಳಂತೆಯೇ ನಮ್ಮ ಕಾಲದ ಸಾಹಿತ್ಯ ಮತ್ತು ಕಲೆಗಳು ಕೂಡ ಆ ಥರದ್ದಾಗ್ತಾ ಇದೆಯಾ? ಹೀಗೆ ಇರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ವ್ಯಕ್ತಿಯ ವೈಭವೀಕರಣ ಮಾಡುವಂತೆ ನೀನೇ ಅಂತ ಹೇಳಿದಾಗಲೂ ಕೂಡ ಅವನನ್ನು ಒಬ್ಬ ಕನ್ಸ್ಯೂಮರ್ ಆಗಿ, ಗಿರಾಕಿಯಾಗಿ ಮತ್ತು ಕಲ್ಚರ್ ಕೂಡ ಒಂದು ಉದ್ಯಮವಾಗಿ ಪರಿವರ್ತನೆ ಆಗ್ತಕ್ಕಂಥ ಸನ್ನಿವೇಶವನ್ನು ಎದುರಿಸೋದು ಹೇಗೆ? ಅದನ್ನು ಮೀರೋದು ಹೇಗೆ? ಹಾಗನ್ಕೊಂಡು ತಂತ್ರಜ್ಞಾನದ ಅವಶ್ಯಕತೆಯನ್ನು ಸಂಪೂರ್ಣವಾಗಿ ನಿರಾಕರಣೆ ಮಾಡಬೇಕಾ? ತಂತ್ರಜ್ಞಾನ ಇಲ್ಲದ ಹಾಗೆ ಬದುಕುವಂಥ ಒಂದು ಸಾಧ್ಯತೆಯ ಬಗ್ಗೆ ಯೋಚನೆ ಮಾಡಬಹುದು. ಆದರೆ ಅದು ನಾವು ಮಾಡಬಹುದಾದ, ನಿರ್ವಹಿಸಬಹುದಾದ ವಾಸ್ತವ ಆಗುತ್ತಾ? ಗೊತ್ತಿಲ್ಲ. ನನ್ನ ಈ ಮಾತುಗಳು ಪ್ರಶ್ನೆಗಳ ಸರಣಿಯಂತೆ ಭಾಸವಾಗ್ತಾ ಇರೋದು ಯಾಕೆ ಅಂತಂದರೆ, ಇವು ನಿಜವಾಗಲೂ ನನ್ನಲ್ಲಿ ಕೂಡ ಪ್ರಶ್ನೆಗಳಾಗಿಯೇ ಕಾಡ್ತಾ ಇರೋದ್ರಿಂದ ಉತ್ತರಗಳನ್ನು ಕಂಡುಕೊಳ್ಳುವುದು ಸಾಧ್ಯ ಇಲ್ಲದೆ ಇರೋದ್ರಿಂದ, ಉತ್ತರಗಳನ್ನು ಒಂದು ಪಕ್ಷ ಕೊಟ್ಟರೂ ಕೂಡ ಸಾರ್ವತ್ರಿಕ ಮನ್ನಣೆಗಳನ್ನು ಕೊಡುವಂತಹ ಉತ್ತರಗಳು ಇರುವುದಾದರೂ ಅನುಮಾನವೇ. ಅಂಥ ಉತ್ತರಗಳನ್ನು ಯಾರಾದರೂ ಕಂಡುಕೊಂಡರೂ ಕೂಡ ಅದಕ್ಕೆ ಅಧಿಕೃತತೆ ಸಿಕ್ಕುವುದು ಇನ್ನಷ್ಟು ಅನುಮಾನವೇ. ಒಬ್ಬ ದೊಡ್ಡ ನಾಯಕ ಇವತ್ತು ಹುಟ್ಟಿಕೊಳ್ಳಬಹುದಾದ ಸನ್ನಿವೇಶವೇ ಇಲ್ಲ ಎನ್ನುವ, ಐಕಾನ್ ಅನ್ನುವರು ಹುಟ್ಟಬಹುದಾದ ಸನ್ನಿವೇಶವೇ ಇಲ್ಲದೇ ಇರತಕ್ಕಂಥ ಒಂದು ಅರಾಜಕತೆಯ ಸನ್ನಿವೇಶವನ್ನು ನಾವು ತಲುಪಿದ್ದೇವೆಯೇ? ಇದ್ರ ನಡುವೆ ಏನಾಗುತ್ತೆ, ಒಬ್ಬ ಕಲಾವಿದ ಎದುರಿಸಬೇಕಾಗಿರ್ತಕ್ಕಂಥದ್ದು ತನ್ನ ಕಲೆಯನ್ನು ಸೃಷ್ಟಿಸುವುದಕ್ಕೆ, ತಲುಪಿಸುವುದಕ್ಕೆ ನೆರವಾಗ್ತಿದ್ದಂತಹ ಎಲ್ಲ ವ್ಯವಸ್ಥೆಗಳು ಪತನವಾದಾಗ ಆ ಪತನದ ಸನ್ನಿವೇಶದಲ್ಲಿ ತಾನು ರೆಲೆವೆಂಟಾಗಿ ಉಳ್ಕೊಳ್ಳೋ ಬಗ್ಗೆ ಹೇಗೆ? ಸಂಸ್ಕೃತಿಯ ಒಳಗಡೆ, ಸಮುದಾಯದ ಒಳಗಡೆ ಸಂಸ್ಕೃತಿಯನ್ನು ಹರಡುವ ಸಂಗತಿಗಳಿದ್ವು. ಅದು ಕಾಲದಿಂದ ಕಂಡುಕೊಂಡು ಬಂದಂಥ ದಾರಿಗಳು. ಜನಪದ ಸಾಹಿತ್ಯದಿಂದ ಹಿಡಿದು ಬೇರೆ ಬಗೆಯ ಸಾಹಿತ್ಯಗಳವರೆಗೂ ಎಲ್ಲವೂ ತಮ್ಮದೇ ಆದ ಸಂವಹನದ ಹೊರದಾರಿಗಳನ್ನು ಕಂಡುಕೊಂಡಿದ್ವು. ಇವತ್ತು ಸಂವಹನ ಮಾಧ್ಯಮಗಳು ಅಷ್ಟೊಂದು ಜಾಸ್ತಿಯಾಗಿದೆ ಅಂದ್ಕೊಳ್ತಿದ್ದಾಗಲೂ ಆ ಎಲ್ಲ ಸಂವಹನ ಮಾಧ್ಯಮಗಳ ಹಿಡಿತವೇ ಪ್ರತಿಷ್ಠಿತ ಶಕ್ತಿಗಳ ಕೈಲಿರಬೇಕಾದ್ರೆ ಸಂವಹನ ಆಗೋದಾದರೂ ಹೇಗೆ, ಆಗ್ತಿರೋದಾದರೂ ಏನು, ಆಗ್ತಿರೋ ಬಗೆಯಾದರೂ ಹೇಗೆ? ಅದನ್ನ ಪಡ್ಕೊಳ್ತಿರ್ತಕ್ಕಂಥ ಗ್ರಾಹಕ ಯಾವ ರೀತಿ ಗ್ರಾಹಕ? ನೋಡಿ, ಶಿಕ್ಷಣ ವ್ಯವಸ್ಥೆ ಒಂದು, ಸಾಹಿತ್ಯ ಶಿಕ್ಷಣ ಇನ್ನೊಂದು, ಮಾಧ್ಯಮಗಳು ಮತ್ತೊಂದು, ಸಾಹಿತ್ಯಿಕ ಸಂಸ್ಥೆಗಳು ನಾಲ್ಕನೇದು, ಆ ಸಾಹಿತ್ಯಿಕ ಸಂಸ್ಥೆಗಳ ಉತ್ಪಾದನೆಯಾಗಿರ್ಬೋದಾದ ಸಾಹಿತ್ಯಿಕ ಪತ್ರಿಕೆಗಳು ಐದನೇದು. ಈ ಎಲ್ಲ ಸಂಗತಿಗಳು ಸೇರಿಕೊಂಡು ಕಲೆಯನ್ನು ಸೃಷ್ಟಿಸುವ, ಕಲೆಯನ್ನು ಸಂವಹನ ಮಾಡುವಂತಹ ಜವಾಬ್ದಾರಿಯನ್ನು ಹೊರತಾ ಇದ್ವು. ಇವತ್ತು ಸರ್ಕಾರಗಳ ಮುಂದೊಡಗುವಿಕೆಯಿಂದ, ಇನಿಷಿಯೇಟಿವಿಂದ ಇವೆಲ್ಲದಕ್ಕೂ ಮುಂಚೆ ಎಂದೂ ಇಲ್ಲದಷ್ಟು ಅಪಾರವಾದ ಹಣ ಸಿಗುತ್ತೆ.
ಇದು ಸಂಪನ್ಮೂಲಗಳ ಕೊರತೆಯ ಮಾತಲ್ವೇ ಅಲ್ಲ. ಬಟ್ ಸಿಕ್ಕ ಸಂಪನ್ಮೂಲಗಳನ್ನು ಬಳಸುವ ಬಗೆಗಳ ಬಗ್ಗೆಯೇ ನಮಗೆ ಸರಿಯಾದ ಕಲ್ಪನೆ ಇಲ್ಲದೆ ಇದ್ದಾಗ ಎಷ್ಟು ಸಂಪನ್ಮೂಲ ಸಿಕ್ಕರೇನು ಬಿಟ್ಟರೇನು? ಇವುಗಳ ನಡುವೆ ಒಬ್ಬ ಕಲಾವಿದ ಅಂದ್ಕೊಳ್ಳೋನು, ಒಬ್ಬ ಕವಿ ಅಂದ್ಕೊಂಡವನು, ನಾಟಕಕಾರ ಅಂದ್ಕೊಂಡವನು, ಕತೆ ಕಾದಂಬರಿ ಬರಿಬೇಕು ಅಂತ ಹೊರಟವನು ಅದುವರೆಗಿನ ಸಾಹಿತ್ಯ ಪರಂಪರೆಯನ್ನು ತನ್ನೊಳಗೆ ತೆಗೆದುಕೊಳ್ಳುವ ದಾರಿಗಳೇ ಬಂದಾಗಿವೆಯೇನೋ ಅಂತ ಒಂದು ಸನ್ನಿವೇಶದಲ್ಲಿ ತಾನು ಕಾಣುತ್ತಿರುವ ಲೋಕ, ಪಡೆದುಕೊಂಡಿರ್ತಕ್ಕಂಥ ಸಾಹಿತ್ಯಕ ಸಿದ್ಧತೆ, ಇವುಗಳಿಂದ ಉಂಟಾಗ್ತಕ್ಕಂಥ ಬರವಣಿಗೆ ಅವನು ಎಲ್ಲರೊಳಗೆ, ಹಿಂದೊಂದು ಕವಿತೆಯಲ್ಲಿ ಬಂದ ಹಾಗೆ ಎಲ್ಲರೊಳಗೆ ಒಂದಾಗಿ ಸ್ವಂತತೆಯ ಬಂದಾಗಿ ಇರುವುದು ಅಂದರೆ ಏನು? ಒಬ್ಬ ಲೇಖಕ ತನ್ನನ್ನು ತಾನು ಭಿನ್ನವಾಗಿಸಿಕೊಂಡು ಆ ಭಿನ್ನತೆಯ ಪರಿಣಾಮವಾಗಿಯೇ ಲೋಕವನ್ನು ಕಂಡು ಹಾಗೆ ಕಂಡದ್ದನ್ನು ಕಥೆಯಾಗಿ ಕಲೆಯಾಗಿ ಕಟ್ಟಿಕೊಡ್ತಕ್ಕಂಥ ದಾರಿಯನ್ನು ಕಂಡುಕೊಳ್ಳೋಕೆ ಸಾಧ್ಯವಾದಂಥ ಒಂದು ಪರಿಸರ ಎಲ್ಲಿ ಯಾಕೆ ಇದೆ? ಹಾಗೆ ಮಾಡಬೇಕು ಅಂತನ್ನುವ ಒಬ್ಬ ಶಕ್ತಿಶಾಲಿಯಾದವನು ಹುಡುಕಬೇಕಾದಂಥ ಏಕಾಂತ ಎಲ್ಲಿ ಸಿಕ್ಕುತ್ತೆ? ಅವನು ಸೃಷ್ಟಿಸುವ ಕೃತಿಗೆ ಯಾವ ರೀತಿಯ ಲೋಕಾಂತ ಸಿಕ್ಕುತ್ತೆ? ಹೀಗಿರೋ ಸನ್ನಿವೇಶದಲ್ಲಿ ಇನ್ನೊಂದು ನನ್ನ ಸುತ್ತಲಿನ ಹಲವು ಕಲಾವಿದರಲ್ಲಿ, ಎಲ್ಲ ಕಲಾವಿದರಲ್ಲಿ ಅಲ್ಲ ಅನೇಕ ಕಲಾವಿದರಲ್ಲಿ ಕಂಡುಬರುವಂಥ ಒಂದು ಸ್ಪಷ್ಟವಾದ ಧೋರಣೆ ಎಂದರೆ ಲೋಕ ಕೆಟ್ಟದ್ದು, ನಾನು ಒಳ್ಳೆಯವನು. ಇದು ನನ್ನನ್ನು ನಾನು ಸೃಷ್ಟಿಸಿಕೊಂಡು ಆತ್ಮವಿಮರ್ಶೆಯ ಲವಲೇಶವೂ ಇಲ್ಲದೆ ರಾಜಕಾರಣಿಗಳು ಕೆಟ್ಟವರು, ವರ್ತಕರು ಕೆಟ್ಟವರು, ಮಾಧ್ಯಮಗಳು ಕೆಟ್ಟದ್ದು, ಎಲ್ಲ ಕೆಟ್ಟದ್ದು, ನಾನು ಸರಿಯಾಗಿದ್ದೀನಿ. ಈ ನಾನು ಸರಿಯಾಗಿದ್ದೇನೆ ಎನ್ನುವುದು ಕೇವಲ ಬರವಣಿಗೆಯ ವಾಸ್ತವನೂ ಹೌದು, ನಿನ್ನ ಅಂತರಂಗದ ವಾಸ್ತವನೂ ಹೌದು. ಎರಡೂ ಬಗೆಯ ವಾಸ್ತವಗಳು ಒಂದಾಗಿ ಕೂಡಿಬಿಟ್ರೆ ನಿನ್ನ ಸೃಷ್ಟಿಸ್ತಕ್ಕಂಥ ಕಲೆಗೆ ಬರುವಂತಹ ಶಕ್ತಿ ಯಾವ ಬಗೆಯದು? ಶಕ್ತಿ ಬರುತ್ತಾ? ಈ ಲೋಕ ದುಷ್ಟ, ತಾನು ಸಭ್ಯ ಎಂದುಕೊಳ್ಳುತ್ತಾ ತನ್ನದೇ ಆದ ಹುನ್ನಾರಗಳಲ್ಲಿ, ತನ್ನದೇ ಆದ ಸ್ವಪ್ರಚಾರಗಳಲ್ಲಿ ತೊಡಕೊಳ್ತಕ್ಕಂಥ ಒಬ್ಬ ಕಲಾವಿದನನ್ನು ಹೇಗೆ ಗೌರವದಿಂದ ನೋಡೋದು? ಇವು ಕಲಾವಿದರಿಗೆ ಇನ್ನಿಲ್ಲದಷ್ಟು ಅವಕಾಶಗಳನ್ನು ಕೊಟ್ಟು ಅವರನ್ನು ಕೇಳದಂತಹ ಒಂದು ಪರಿಸರವನ್ನು ಸೃಷ್ಟಿಸ್ಕೊಟ್ರೆ ಹಾಗೇನಾಗುತ್ತೆ? ಪ್ರತಿಯೊಬ್ಬನು ಕೂಡ ನಾನು ಮಾಡ್ತಿರೋ ಸರಿಯಾಗಿ, ನಾನು ಬರೀತಿರೋ ಪದ್ಯವೇ, ನಾನು ಬರೀತಿರೋ ಕಥೆನೇ, ನಾನು ಬೇರೆಯವರು ಬರೆದಿದ್ದನ್ನು ಓದಬೇಕಾಗೂ ಇಲ್ಲ, ತಿಳ್ಕೋಬೇಕಾಗೂ ಇಲ್ಲ ಅಂದ್ಕೊಂಡ್ರೆ ಏನಾಗುತ್ತೆ? ಹೀಗೆ ಇರುವಂತಹ ಸನ್ನಿವೇಶದಲ್ಲಿ ಇವನೇನಪ್ಪ ಇವತ್ತು ಬರೀ ಇದು ನಿರಾಶೆಯ ದನಿಗಳನ್ನೇ ಹೇಳ್ತಾ ಇದ್ದಾರೆ ಇವರು. ಹಾಗಾದರೆ 25 ವರ್ಷಗಳ ನಿಜವಾದ ಸಾಹಿತ್ಯ ಬಂದಿಲ್ವಾ? ನಿಜವಾದ ಕಲೆ ಬಂದಿಲ್ವಾ? ಕತೆ, ಕವಿತೆ, ನಾಟಕ ಬಂದಿಲ್ವಾ? ನನ್ನ ಪ್ರಶ್ನೆ ಬಂದಿದೆಯೋ ಇಲ್ಲೋ ಅನ್ನೋದಲ್ಲ. ನನ್ನ ಪ್ರಶ್ನೆ ಬಂದಿದ್ದು ಒಟ್ಟು ಸನ್ನಿವೇಶದಲ್ಲಿ ಗುರುತಿಸಲ್ಪಡುವ ಅಥವಾ ಗುರುತಿಸಲ್ಪಡದ ಸನ್ನಿವೇಶ ಯಾವ ಥರದ್ದಿದೆ ಅಂತನ್ನೋದು. ಲಂಡನ್ನಲ್ಲಿ ಹೈಡ್ ಪಾರ್ಕ್ ಹೇಳ್ತಾರಂದು, ಹೈಡ್ ಪಾರ್ಕಲ್ಲಿ ನೀನು ಏನು ಬೇಕಾದರೂ ಮಾತಾಡ್ಬೋದು ನೀನು, ಆದರೆ ಏನು ಮಾತಾಡಿದ್ರೂ ಯಾರೂ ಕೇಳೋದಿಲ್ಲ. ಅಂಥ ಸನ್ನಿವೇಶದಲ್ಲಿ ನಿಜವಾದ ಕಲಾವಿದನಿಗೆ ಪ್ರೋತ್ಸಾಹ ಎನ್ನುವುದೇ ಅಪಾಯವಾದಾಗ, ಪ್ರಶಸ್ತಿ ಎನ್ನುವುದೇ ವಿಷವಾದಾಗ, ಹೊಗಳಿಕೆಯೇ ಅಪಾಯವಾದಾಗ ಅವನು ತನ್ನನ್ನು ತಾನು ಕಾಪಾಡಿಕೊಳ್ಳೋದು ಹೇಗೆ ಅಂತನ್ನೋದು. ಇಷ್ಟೆಲ್ಲ ಹೇಳಿದ ಮೇಲೆ ಮಹತ್ವದ ಕೃತಿಗಳು ಬಂದಿಲ್ವಾ ಅನ್ನೋ ಪ್ರಶ್ನೆ ಕೇಳಿಕೊಂಡ್ರೆ, ಕಳೆದ 25 ವರ್ಷಗಳನ್ನು ನೋಡಿದಾಗ ನಾನು ಖಂಡಿತವಾಗಿ ಹೇಳ್ತೀನಿ, ಕನ್ನಡದ ಸಾಕಷ್ಟು ಮುಖ್ಯವಾದ ಕೃತಿಗಳು, ಮುಖ್ಯವಾದ ಲೇಖಕರು, ಇನ್ನಿಲ್ಲದಷ್ಟು ವೈವಿಧ್ಯ ಇರತಕ್ಕಂಥ ಲೇಖಕರು ಈ ಕಾಲದಲ್ಲಿ ಎಮರ್ಜ್ ಆಗಿದ್ದಾರೆ, ಮೂಡಿ ಬಂದಿದ್ದಾರೆ ಅನ್ನೋದು ಕೂಡ ಅಷ್ಟೇ ನಿಜ. ಯಾವುದೇ ಒಂದು ಯುಗ ಪ್ರತಿಯೊಂದು ದಶಕಕ್ಕೊಬ್ಬ ಕುವೆಂಪುನ, ವರ್ಷಕ್ಕೊಬ್ಬ ಬೇಂದ್ರೆಯವ್ರನ್ನ ನಿರೀಕ್ಷಿಸೋಕ್ಕಾಗೋದಿಲ್ಲ. ಆದರೆ ಆ ಕಾಲಕ್ಕೆ ಕನ್ನಡಿ ಹಿಡಿಯುವಂತಹ ಸಮರ್ಥರಾದ ಕಲಾವಿದರು ಇದ್ದಾರಾ ಇಲ್ವಾ ಅನ್ನೋ ಪ್ರಶ್ನೆ ಕೇಳಿಕೊಂಡ್ರೆ ಇದ್ದಾರೆ ಅನ್ನೋ ಉತ್ತರವನ್ನೇ ನಾವು ಕೊಡಬೇಕಾಗಿ ಬರುತ್ತೆ. ಇವತ್ತಿನ ಸಾಹಿತ್ಯ
ಸಾಹಿತ್ಯಿಕ ವಾಸ್ತವದ ಆರೋಗ್ಯಕ್ಕೆ ಕಾರಣವಾಗ್ತಕ್ಕಂಥ ಸಂಗತಿ ಅಂತಂದರೆ, ಇದುವರೆಗೂ ನಾನು ಅನಾರೋಗ್ಯಕ್ಕೆ ಕಾರಣವಾಗ್ತಕ್ಕಂಥ ಸಂಗತಿಗಳು ಹೇಳಿದ್ದು ಹೆಚ್ಚಾಗಿ ಸಾಹಿತ್ಯದ ಒಳಗಿಗಿಂತ ಸಾಹಿತ್ಯದ ಹೊರಗಿನ ಸಂಗತಿಗಳನ್ನು ನಾನು ಹೇಳ್ತಾ ಬಂದಿರೋದು. ಆದರೆ ಸಾಹಿತ್ಯದ ಒಳಗನ್ನು ನೋಡಿದಾಗ ಯಾವತ್ತೂ ಕೂಡ ಶ್ರೇಷ್ಠ ಸಾಹಿತ್ಯವನ್ನು ಓದುವಂತಹ ಅವಕಾಶ ಕೆಲವರಾದರೂ ಕಂಡ್ಕೋತಾರೆ. ಅವರು ಇಲ್ಲಿಂದು ಓದ್ತಾರೆ, ಯುರೋಪ್ದು ಓದ್ತಾರೆ, ಅಮೇರಿಕದ್ದು ಓದ್ತಾರೆ, ಹಿಂದಿದು ಓದ್ತಾರೆ, ಬಂಗಾಲಿದು ಓದ್ತಾರೆ. ಓದದೆ ಕೂಡ ತಮ್ಮ ಒಳಗನ್ನು ನೋಡಿಕೊಂಡು, ತಮ್ಮ ಸುತ್ತಲನ್ನು ನೋಡಿಕೊಂಡು ಸೃಷ್ಟಿಸ್ತಕ್ಕಂಥ ಶಕ್ತಿ ಅವರಿಗೆ ಇದ್ದೇ ಇರುತ್ತೆ. ಆ ದೃಷ್ಟಿಯಿಂದ ಇವತ್ತಿನ ಸನ್ನಿವೇಶ ಅತ್ಯಂತ ಆರೋಗ್ಯಕರವಾದ್ದು ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕರ್ನಾಟಕದ 10 ಹಲವು ವೈವಿಧ್ಯಗಳು ಬಯಲಿಗೆ ಬಂದಿರುವ, ಅವಕಾಶವನ್ನು ಪಡೆದಿರುವ ಸನ್ನಿವೇಶವೇ ನಮ್ಮ ಕಾಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದರಲ್ಲೂ ಕೂಡ 20ನೇ ಶತಮಾನದ ಉತ್ತರಾರ್ಧ ಮತ್ತು 21ನೇ ಶತಮಾನದ ಈ 2-3 ದಶಕಗಳಲ್ಲಿ ಎಷ್ಟೊಂದು ಧ್ವನಿಗಳು, ಎಷ್ಟೊಂದು ಬಗೆಯಲ್ಲಿ ಇದುವರೆಗೂ ಕೇಳಿರದ ಧ್ವನಿಗಳು ಕೇಳಿಸ್ಕೊಂಡಿದೆ ಅಂತ ಅಂದರೆ, 100 ಮರ 100 ಸ್ವರ ಅನ್ನುವ ಮಾತು ಈ ಕಾಲಕ್ಕೆ ಅನ್ವಯವಾಗುವ ಹಾಗೆ ಯಾವ ಕಾಲಕ್ಕೂ ಅನ್ವಯ ಆಗಲ್ಲ. ಒಂದೊಂದು ಅತಿಮಧುರ ಅಂತನ್ನೋ ಮಾತು ಅವತ್ತೂ ಉತ್ಪ್ರೇಕ್ಷಣೆ, ಇವತ್ತೂ ಉತ್ಪ್ರೇಕ್ಷಣೆ. ಆ 100 ಮರ 100 ಸ್ವರಗಳಲ್ಲಿ ಕೊನೆಗೆ ಉಳ್ಕೊಳ್ಳೋದು 3 ಸ್ವರ 3 ಮರಗಳೇ ಆಗಿರಬಹುದು. ಆದರೆ ಆ 100 ಸ್ವರ 100 ಮರಗಳು ಕೇಳುವಂಥ ಒಂದು ಸನ್ನಿವೇಶ ಇದೆಯಲ್ಲ, ಅದು ತುಂಬ ಮುಖ್ಯವಾದ ಸನ್ನಿವೇಶ ಅಂತ ಕಾಣುತ್ತೆ. ಅದು ಸಮಗ್ರ ಕರ್ನಾಟಕದ ವೈವಿಧ್ಯ ಮತ್ತು ಸ್ವೀಕಾರ ಎರಡೂ ಕೂಡ ಸಾಧ್ಯ ಇರತಕ್ಕಂಥ ಸನ್ನಿವೇಶ. ಈಗ ಒಬ್ಬ ಬಾಗಲಕೋಟೆಯ ಉಪಭಾಷೆಯಲ್ಲಿ ಬರೀತಾನೆ ಅಂದರೆ, ಚಾಮರಾಜನಗರದ ಉಪಭಾಷೆಯಲ್ಲಿ ಬರೀತಾನೆ ಅಂದರೆ, ಅಯ್ಯೋ ನಾನು ಹೇಗೆ ಬರೀಲಿ ಇದನ್ನು, ಹೀಗೆ ಯಾರು ಓದ್ತಾರೋ ಯಾರು ಬಿಡ್ತಾರೋ ಅನ್ನೋ ಸನ್ನಿವೇಶ ಇಲ್ಲವೇ ಇಲ್ಲ. ಸಾಹಿತ್ಯ ಕೃತಿಗಳ ಒಂದು ಈ ಮಹಾಪೂರವನ್ನು ನೋಡಿದಾಗ ಬೆಂಗಳೂರು ಮೈಸೂರುಗಳ ನಗರಗಳ ಹೊರಗಿನವರು ಬರೀತಿರ್ತಕ್ಕಂಥ ವೈವಿಧ್ಯ ಇದೆಯಲ್ಲ, ಅದು ಬೀದರ್ ಹತ್ರ ಭಾಲ್ಕಿ ಆಗಿರಬಹುದು, ಕಾಸರಗೋಡು ಹತ್ರದ ಯಾವುದೋ ಹಳ್ಳಿ ಆಗಿರಬಹುದು, ಕೋಲಾರದ ಯಾವುದೋ ಮೂಲೆ ಆಗಿರಬಹುದು. ಅವರೆಲ್ಲರೂ ಕೂಡ ತಮ್ಮ ಜೊತೆಗೆ ನಿಜವಾದ ಕರ್ನಾಟಕದ ಒಂದು ತುಣುಕನ್ನು ತಂದಿರ್ತಾರೆ. ಹಾಗೆ ತಂದ ತುಣುಕನ್ನು ಆ ಪ್ರದೇಶದ್ದೇ ಆದ ಭಾಷೆಯಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅವುಗಳು ಅವರ ಅಂತರಂಗ ಶೋಧನೆಯ ಮತ್ತು ಕಲೆ ಅಂದರೆ ಹೇಗಿರಬೇಕು ಅನ್ನೋ ಅವರ ನಿಜವಾದ ಹುಡುಕಾಟ ಮತ್ತು ತಿಳುವಳಿಕೆಯ ಆಯಾಮವನ್ನು ಜೊತೆಗಿಟ್ಕೊಂಡಿದ್ರೆ ಅದು ಭಿನ್ನವಾಗೂ ಇರುತ್ತೆ, ಕಲಾಕೃತಿಯಾಗೂ ಇರುತ್ತೆ, 100 ಕಾಲ ಬಾಳೋ ಶಕ್ತಿಯನ್ನು ಪಡಿತಾ ಇರ್ತವೆ. ಇಂಥದ್ದು ಏಕ್ದಮ್ ಒಂದು ದೊಡ್ಡ 100 ಸಾವಿರಾರು ಕೃತಿಗಳು ಯಾವ ಕಾಲದಲ್ಲೂ ಬರೋಕ್ಕೆ ಸಾಧ್ಯ ಇಲ್ಲ. 100 ಕತೆ ಬಂದಾಗ ಒಂದು ಕತೆ ಉಳ್ಕೊಳ್ಳುತ್ತೆ. ಅಂಥ ಒಂದು ಕತೆ ಬರದೇ ಇರೋ ವಾತಾವರಣ ನಿಜವಾಗ್ಲೂ ಬಡವಾದ ವಾತಾವರಣ. ಇವತ್ತು ಖಂಡಿತ ಅಂತಹ ಬರವಣಿಗೆ ಸಾಕಷ್ಟು ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಲ್ಲಿನ ಓದು ಕೂಡ ಹಾಗೇನೆ. ಪರಂಪರೆ ಅನ್ನೋದು ಅದಿರುತ್ತೆ, ಎಲ್ಲರೂ ಅದನ್ನು ಬಳಸ್ಕೋಬಹುದು ಅನ್ನೋದೊಂದು ನಿಲುವಾದರೆ, ನನಗೆ ಬೇಕಾದ ಸಾಹಿತ್ಯ ಪರಂಪರೆಯನ್ನು ನಾನು ಕಂಡ್ಕೋತೀನಿ ಅನ್ನೋದು ಇನ್ನೊಂದು ಆಯ್ಕೆ. ನಾನು ಎಲ್ಲವನ್ನ ಓದಬೇಕು, ಪಂಪನಿಂದ ಇಲ್ಲಿವರೆಗೆ ಬಂದಿರತಕ್ಕಂಥ, ನೀವು ಹೇಳ್ತಾ ಬಂದಿರತಕ್ಕಂಥ ಮಹಾಕೃತಿಗಳ ಒಂದು ಸರಮಾಲೆಯನ್ನೇ ಓದಬೇಕು ಅನ್ನೋ ಒತ್ತಾಯ ನೀವು ನಮಗೆ ಹೇರಬೇಕಾದ ಅಗತ್ಯ ಇಲ್ಲ. ಆದರೆ ನಾನು ನನಗೆ ಅಗತ್ಯವಾದ ಸಾಹಿತ್ಯಿಕ ಪರಂಪರೆಯನ್ನು ಹುಟ್ಟಿಸಿಕೊಳ್ಳುತ್ತೇನೆ, ಹುಟ್ಟಿಸಿಕೊಳ್ಳಬಲ್ಲೆ. ಶಿವಪ್ರಕಾಶ್ ಅವರಾಗಲಿ, ವೈದೇಹಿಯವರಾಗಲಿ, ದು ಸರಸ್ವತಿಯವರಾಗಲಿ, ಮತ್ತೊಬ್ಬರಾಗಲಿ, ಈ ಥರ ಪರಂಪರೆಯನ್ನು ಕಂಡುಕೊಳ್ಳುವುದಕ್ಕೆ, ಕಟ್ಟಿಕೊಳ್ಳುವುದಕ್ಕೆ, ಒಂದು ವೇಳೆ ನಾನು ಇದುವರೆಗೂ ನಾನು ಬರಿಬೇಕಾಗಿರೋದಕ್ಕೆ, ನಾನು ಹೇಳೋದಕ್ಕೆ ಪರಂಪರೆಯನ್ನು ಇಲ್ಲವೇ ಇಲ್ಲ ಅಂತ ಅನ್ಸಿದ್ರೆ ಪರವಾಗಿಲ್ಲ, ನಾನೇ ಆ ಪರಂಪರೆಯನ್ನು ಹುಟ್ಟಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸವನ್ನು ಕೂಡ ಪಡ್ಕೊಂಡಿರ್ತಾರೆ. ಹೀಗೆ ಅಂದಿನ ಇಂದಿನ ಬರವಣಿಗೆಯನ್ನು ಎಲ್ಲರೂ ಎಲ್ಲವನ್ನೂ ಓದಿರಬೇಕು ಅನ್ನೋ ಒತ್ತಾಯದ ಬದಲು ನನಗೆ ಬೇಕಾದ್ದನ್ನು ನಾನು ಓದ್ಬಿಟ್ಟು ಬಳಸ್ಕೋತೀನಿ ಅನ್ನೋ ಒಂದು ಸೆಲೆಕ್ಟಿವ್ ರೀಡಿಂಗ್ ಇದೆಯಲ್ಲ,
ಅದು ಈ ಕಾಲದ ಲಕ್ಷಣ ಅಂತ ಕಾಣುತ್ತೆ. ಎಷ್ಟೋ ಸಲ ನಮ್ಮ ಅನೇಕ ಲೇಖಕರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನಮ್ಮ ಭಾಷೆಯಲ್ಲಿ ಕಾಣಸಿಗದ ಇಲ್ಲದಿರಬಹುದಾದ ಆಯಾಮಗಳು ಹೊರಗಡೆ ಯಾವುದೋ ಭಾಷೆಯಲ್ಲಿ ಕಾಣಿಸ್ತಾ ಇದ್ದರೆ ಅದನ್ನು ಬಳಸ್ಕೊಳ್ಳೋಕ್ಕೆ ಯಾವುದೇ ವಿಧವಾದ ಹಿಂಜರಿಕೆಯನ್ನು ತೋರಿಸ್ತಾ ಇಲ್ಲ. ಪ್ರಾಯಶಃ ಇಂದಿನ ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತು ತಂತ್ರಜ್ಞಾನದ ಫಲವಾಗಿ ಈ ಎಲ್ಲ ಕೃತಿಗಳು ತಕ್ಷಣ ಲಭ್ಯವಾಗಿರೋದು ಕೂಡ ಇದಕ್ಕೊಂದು ಕಾರಣ ಇರ್ಬೋದು. ಒಬ್ಬ ರೂಮಿನೋ, ಇನ್ಯಾವುದೋ ದೇಶದ ಇನ್ಯಾವುದೋ ಕವಿನೋ, ಇನ್ಯಾವುದೋ ಕಾಶ್ಮೀರದ ಇನ್ನೊಬ್ಬ ಲೇಖಕಿನೋ, ನಮಗೆ ಆಕ್ಸೆಸಿಬಿಲಿಟಿ ಇರೋದ್ರಿಂದನೇ ಅವರನ್ನು ಪಡೆಯುವ, ಅವರನ್ನು ಒಳಗೊಳ್ಳುವ ಸಾಧ್ಯತೆಗಳು ಈಗ ಹೆಚ್ಚಾಗ್ತಾ ಇರುತ್ತೆ. ಯಾರು ಎಲ್ಲಿ ಏನನ್ನು ಓದ್ತಾ ಇದ್ದಾರೆ ಅಂತ ಜಡ್ಜ್ಮೆಂಟ್ ಕೊಡೋಕ್ಕೆ ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಕೊಡೋಕ್ಕಾಗಲ್ಲ. ನನ್ನ ತಿಳುವಳಿಕೆಯ ಮಟ್ಟಿಗೆ ನಮ್ಮ ತರುಣ ಪೀಳಿಗೆ ಸಾಕಷ್ಟನ್ನು ಬೇಕಷ್ಟನ್ನು ಓದ್ತಾ ಇದೆ, ಓದಿದ್ದನ್ನು ಒಳಗೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಅವರು ಕಂಟೆಂಟ್ ಮಾಡಬೇಕಾಗಿರುವ, ಬಿಡಿಸ್ಕೊಳ್ಬೇಕಾಗಿರೋ ಒಂದು ಸಂಗತಿ, ಅನೇಕರು ಬಿಡಿಸ್ಕೊಂಡಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾನೆ ಇಲ್ಲ. ಸಂಗತಿ ಅಂದರೆ ಅಭಿಪ್ರಾಯಕ್ಕೂ ಆಲೋಚನೆಗೂ ಇರತಕ್ಕಂಥ ವ್ಯತ್ಯಾಸ ಯಾವುದು? ಮೋಸ್ಟ್ ಆಫ್ ಅಸ್ ಆರ್ ಒಪಿನಿನೇಟೆಡ್. ಆ ಒಪಿನಿಯನ್ ಹಿಂದ್ಗಡೆ ಒಂದು ತಿಳುವಳಿಕೆಯ, ತರ್ಕದ, ಬೌದ್ಧಿಕತೆಯ ಒಂದು ತಳಹದಿ ಇಲ್ಲದೆ ಹೋದರೆ ಆ ಒಪಿನಿಯನ್ಗಳಿಂದ ಕತೆ ಬರೆಯೋಕ್ಕಾಗಲ್ಲ, ಪದ್ಯ ಬರೆಯೋಕ್ಕಾಗೋದಿಲ್ಲ. ಈ ಒಪಿನಿಯನ್ ಎಷ್ಟೋ ಸಲ ತುಂಬ ಸಾಮಾನ್ಯೀಕರಣಗೊಂಡ ಜನರಲೈಸ್ಡ್ ಆದ ತಿಳುವಳಿಕೆಯ ಪರಿಣಾಮ ಆಗಿರುತ್ತೆ. ಅಷ್ಟರಿಂದಾನೇ ನಿನ್ನ ಲೋಕದೃಷ್ಟಿ ನೀನು ಮೂಡಿಸ್ಕೊಂಡ್ರೆ ಅದು ಎಲ್ಲ ಬಗೆಯ ಕಾಂಪ್ಲೆಕ್ಸಿಟಿಗಳನ್ನು ಕಳ್ಕೊಂಡಂತಹ ಒಂದು ಏಕಾಯಾಮದ ಕಳಪೆ ಕೃತಿಯಾಗುತ್ತೆ. ಅದು ಮಾರಬಾರ್ದು ಅನ್ನೋದು ಅನೇಕರಿಗೆ ಗೊತ್ತಿದೆ, ಕೆಲವರಿಗಾದರೂ ಚೆನ್ನಾಗೇ ಗೊತ್ತಿದೆ. ಹಾಗೆಯೇ ನಾನು ಈಗಾಗಲೇ ಹೇಳಿರೋ ಹಾಗೆ ನನ್ನ ಬರವಣಿಗೆ ನನ್ನ ವ್ಯಕ್ತಿತ್ವದ ಯಾವ ನೆಲೆಯಿಂದ ಬರಬೇಕು, ನನ್ನ ಒಳಮನಸ್ಸಿಗೆ, ಸುಪ್ತಚಿತ್ತಕ್ಕೆ ನನ್ನ ಬರವಣಿಗೆಯ ಸ್ವರೂಪವನ್ನು, ಆಶಯವನ್ನು ತೀರ್ಮಾನ ಮಾಡುವ, ಕಟ್ಟುವ ಅವಕಾಶನ ಎಷ್ಟರ ಮಟ್ಟಿಗೆ ಕೊಡ್ತೀನಿ ಅನ್ನೋದು ನನಗಂತೂ ಇವತ್ತಿನ ಬಹಳ ಮುಖ್ಯವಾದ ಪ್ರಶ್ನೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಏನಾಗುತ್ತೆ, ಅನುಭವ ಇರುತ್ತೆ, ಅನುಭವ ನಾನು ಹೇಳ್ತೀನಿ, ಅನುಭವಗಳನ್ನು ಆಯ್ಕೆ ಮಾಡ್ಕೊಂಡು ಹೇಳ್ತೀನಿ. ಆದರೆ ಇದ್ರ ಫಲ ಏನಾಗುತ್ತೆ ಕೊನೆಗೆ? ನಿನ್ನತನವನ್ನು ಉಳಿಸಿಕೊಂಡು ಲೋಕವನ್ನು ಕಾಣುವ ಬಗೆ ಹೇಗೆ? ಇಂಥ ಪ್ರಶ್ನೆಗಳನ್ನು ಅನೇಕ ಲೇಖಕರು ಕೇಳ್ಕೊಳ್ತಾ ಇದ್ದಾರೆ. ಕೇಳ್ಕೊಳ್ತಾ ಇರೋದ್ರಿಂದನೇ ಅನಾರೋಗ್ಯದ ಕಾಲದಲ್ಲಿ ಅನಾರೋಗ್ಯದ ಬರವಣಿಗೆನೇ ಬರಬೇಕು ಅಂತೇನಿಲ್ಲ. ಅನಾರೋಗ್ಯದ ಕಾಲದಲ್ಲೂ ಕೂಡ ಶಕ್ತಿಯನ್ನು ಪಡ್ಕೊಂಡಂತಹ ಕಲಾಕೃತಿಗಳು ಬರಬೇಕು, ಬರ್ತಾ ಇದೆ. ಹಳೆಯದನ್ನು ಕಾಪಾಡಿಕೊಂಡೇ ಹೊಸದನ್ನು ಹುಟ್ಟಿಸ್ಕೊಳ್ಳೋ ಕೆಲಸ ಆಗ್ತಾನೇ ಇರಬೇಕು, ಆಗುತ್ತೆ ಕೂಡ.